ಉಡುಪಿಯಲ್ಲಿ ಪ್ರವಾಸಿಗರ ಬೋಟ್ ಮಗುಚಿದ ಪ್ರಕರಣ ಆಯ್ತಲ್ಲ, 4 ಪೈಕಿ 2 ದುರ್ಮರಣವನ್ನು ಹೊಂದಿದ್ದಾರೆ, 2 ಅಸ್ವಸ್ಥರಾಗಿದ್ದಾರೆ. ಉಡುಪಿಯ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉಡುಪಿಯಲ್ಲಿ ಪ್ರವಾಸಿಗರ ಬೋಟ್ ಮಗುಚಿ ಒಂದು ದುರಂತ ಸಂಭವಿಸಿತ್ತು. ಆ ದುರಂತದಲ್ಲಿ 2 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಇನ್ನಿಬ್ಬರು ಅಸ್ವಸ್ಥರಾಗಿದ್ದಾರೆ. ಶಂಕರಪ್ಪ 22, ಸಿಂಧು 23 ವರ್ಷ ಮೃತರು. ಇನ್ನು ಧರ್ಮರಾಜ್ ಮತ್ತು ದಿಶಾ ಇಬ್ಬರಿಗೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ. ಡೆಲ್ಟಾ ಬೀಚ್ನಿಂದ ಹೋಗಿತ್ತು ಪ್ರವಾಸಿ ಬೋಟಿನಲ್ಲಿದ್ದ 11 ಜನ ಲೈಫ್ ಜಾಕೆಟನ್ನು ನೀಡಿತ್ತು ಸಿಬ್ಬಂದಿ. ಲೈಫ್ ಜಾಕೆಟ್ ಧರಿಸದ ಕೆಲ ಪ್ರವಾಸಿಗರು ಅಸ್ವಸ್ಥರಾಗಿದ್ದಾರೆ. ಪ್ರವಾಸಿಗರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಡುಪಿ ಜಿಲ್ಲೆ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ಈ ಘಟನೆ ನಡೆದಿದೆ. ಮಲ್ಪೆಂದು ಮೀನುಗಾರಿಕೆ ಹೋಗಿ ಅಲ್ಲಿ ಬೋಟ್ ಹತ್ರ ಹೋಗಿ ಮಲ್ಪೆಂದು ಬರುವ ತಟ್ಟಂದು ಬರುವಾಗ ಮೆಸೇಜ್ ಬಂತು, ಹೀಗೆ ಆಯಿತು, ಟೂರಿಸ್ಟ್ ದೋಣಿ ಹೀಗೆಲ್ಲ ಆಯಿತು ಅಂತ. ಅದನ್ನು ಕೂಡಲೇ ನಾವು ಬಂದೆವು. ಬರುವಾಗ ನಾನು ಮತ್ತು ವಿಶ್ವನಾಥ್ ಶ್ರೇಯನ್ ಅಂತ ಇಬ್ಬರು ಬಂದದ್ದು, ನಾನು ನಾಗರಾಜ್ ಬಿ ಕುಂದಾರ್ ಅಂತ, ವಿಶ್ವನಾಥ್ ಶ್ರೇಯನ್. ಬರುವಾಗ ಇಲ್ಲಿ ಕಡೆಗೆ ಯಾರು ಹೇಗೆ ಏನಾಯ್ತು ಅಂತ ಗೊತ್ತಿಲ್ಲ. ಕಡೆ ನಾವು ಕೂಡಲೇ ಬಂದು ದೋಣಿ ಹತ್ಕೊಂಡು ದೋಣಿ ಹೋಗುವಾಗ ನಾವಂದರೆ ಎಲ್ಲ ಜಾಕೆಟ್ಗೆ ಹಾಕಲಿಲ್ಲ ಅಂತ ಅನ್ಸ್ಕೊಟ್ಟಿದ್ದೆ. ಎಲ್ಲ ಜಾಕೆಟ್ ಹಾಕೊಂಡಿದ್ರು. ಜಾಕೆಟ್ ಅವ್ರು ಕೆಳ ಬಿದ್ದದ್ದು ಅಡಿ ಬಿದ್ದವರು ಆಗಿದ್ದೇನೋ ಗೊತ್ತಿಲ್ಲ. ಈಗ ಮನೆಪಾಲ ಕಟ್ಕೊಂಡು ಹೋಗಿದ್ರಲ್ಲ, ಏನಾಗಿದೆ ಗೊತ್ತಿಲ್ಲ. ಒಟ್ಟು ನಾವು ಎಲ್ಲ ಸೇವ್ ಮಾಡಕ್ಕೆ ಹೋಗಿದ್ದೇವೆ. ಕಡೆ ಅದನ್ನು ಜನರನ್ನು ಸೇವ್ ಆದ ನಂತರ ಕಡೆಗೆ ದೋಣಿನ ಸೇವ್ ಮಾಡಿ ಈಗ ಅಲ್ಲಿ ಕೋಡಿಯಲ್ಲಿ ಆ ದೋಣಿ ಡ್ಯಾಮೇಜ್ ಆಗಿದೆ, ನೀರು ಬರ್ತಾ ಉಂಟು, ಅಲ್ಲಿ ಇಟ್ಟು ಬಂದಿದ್ದೇವೆ. ಈಗ ನಾವು ಕಾರಣ ಏನು? ಅದು ಅಲ್ಲದೇನಿಲ್ಲ, ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ, ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ. ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿಯಲ್ಲಿ ಟೂ ವೀಲರ್ ಹೋಗುವಾಗ 2 ಜನ ಇದ್ದು 3 ಜನ ಯಾರಾದ್ರೂ ಇದ್ರೆ ಅಂದ್ರೆ ಗಾಡಿಯಲ್ಲಿ ಇದ್ರೆ ಅಂದ್ರೆ ಒಬ್ಬರೊಬ್ರು ಕ್ರಾಸ್ ಹೋದ್ರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ. ಇದು ಇವ್ರೇನು ಮಾಡಿದ್ರು, ಇವರು ಇದು ಎಂಜಾಯ್ ಮಾಡುವಾಗ ಇವರು ಬಿತ್ಕೊಂಡು ದೋಣಿನ ಪಲ್ಟಿ ಆಗ್ಲಿಕ್ಕೆ ಕಾರಣ ಆಯ್ತು. ಅದು 2 ದೋಣಿಯಲ್ಲಿ ಎಷ್ಟು ಜನ? ಒಂದೇ ದೋಣಿಯಲ್ಲಿ ಇದ್ದಿದ್ದು ಇವರು. ಒಂದೇ ದೋಣಿ, ಇದು ಒಂದೇ ದೋಣಿ, ಇದು 2 ದೋಣಿ ಇದಲ್ಲ, ಇದು ಒಂದೇ ದೋಣಿಯಲ್ಲಿ ಆಗಿತ್ತು. ಎಷ್ಟು ಜನ ಇದ್ದಿದ್ರೆ ನಮ್ಗೆ ಇನ್ನೂ ಕನ್ಫರ್ಮ್ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೆ ಇಲ್ಲಿ ಬಂದ ನಂತರ ಎಷ್ಟಿದ್ರು ಯಾರಿದ್ರು ಗೊತ್ತಿಲ್ಲ. ನಾವು ಒಟ್ಟು ಮೆಸೇಜ್ ಸಿಕ್ಕಿದ್ನಂದ್ರೆ ಕೂಡಲೇ ನಾವು ದೋಣಿ ತಗೊಂಡು ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿದ್ದೇವೆ. ನಾವು ಹೋಗೋ 1 ಜನ ಇದ್ದಿದ್ರು, ಮತ್ತೆಲ್ಲ ಸೇವ್ ಮಾಡಿದ್ರು. ನೀವೆಷ್ಟು ಜನ ಹೋಗಿದ್ದೀರಿ ಸೇವ್ ಮಾಡಿ? ನಾನು ಮತ್ತೆ ವಿಶ್ವನಾಥ್ ಶ್ರೀಯನ್ ಮತ್ತೆ ದಿನೇಶ್ ಕರ್ಕೆರ 3 ಸಣ್ಣ ಗೊತ್ತಾದ ಕೂಡಲೇ ಹೋಗಿದ್ದೇನೆ. ಜಾಸ್ತಿ ಆಗಿ ಅಲ್ಲ, ಜನ ಜಾಸ್ತಿ ಆಗಿ ಡ್ಯಾಮೇಜ್ ಆಗಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಘಟನೆಗೆ ಪ್ರಮುಖ ಕಾರಣ ಏನು? ಯಾಕಂತ ಹೇಳಿದ್ರೆ ಇಂಥದ್ದೊಂದು ಅನುಭವವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಅನೇಕ ಪ್ರವಾಸಿಗರಿಗೆ ಆಸೆ ಇರುತ್ತೆ, ಕನಸಿರುತ್ತೆ. ಬಟ್ ಹಿಂಗೆ ದೋಣಿ ಮಗುಚುತ್ತೆ ಅಂತ ಖಂಡಿತವಾಗೂ ಅವ್ರು ಎಣಿಸಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಒಂದು ಭಾಗ ಕಾರಣ ಏನು ಅಂತ ಆದರೆ, ಎರಡನೇದು ಈಗ ಇನ್ನು ಇಬ್ಬರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ದಶರಥ್, ಇದು ಪ್ಯೂರ್ಲಿ ಏನು ಪ್ರವಾಸಿಗರು ಬಂದಿದ್ರು ಅವರ ಒಂದು ನಿರ್ಲಕ್ಷ್ಯ, ಅದರಲ್ಲೂ ಒಂದು ಹುಚ್ಚಾಟದಿಂದ ಇದರ ಆಯ್ತು ಅನ್ನುವಂತ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಯಾಕಂದ್ರೆ ಆ ಮಲ್ಪೆಯ ಕಡಲ ತೀರ ಅಂದ್ರೆ ಡೆಲ್ಟಾ ಬೀಚ್ ಏನಿದೆ ಮಲ್ಪೆಗೆ ಸಮೀಪವಾಗಿದೆ. ಸೊ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಸೊ ಅವರನ್ನ ಬೋಟ್ ನಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭ ನಾರ್ಮಲ್ ಆಗಿ ಲೈಫ್ ಜಾಕೆಟ್ ಕಡ್ಡಾಯವಾಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನಿಯಮವನ್ನ ಪಾಲಿಸ್ತಾ ಇಲ್ಲ. ಈ ಬೋಟ್ ನವರು ಹೇಳಿದ್ರು ಈ ಪ್ರವಾಸಿಗರು ಇದನ್ನ ಕೇಳ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇದೆ. ಸೊ ಇವತ್ತು ಕೂಡ ಅದೇ ತರ ಆಗಿದೆ. ಇವರು ಒಟ್ಟು 28 ಮಂದಿ, ಇವರು ಮೈಸೂರಿನಿಂದ ಬಂದಿದ್ದು ಅನ್ನುವಂತ ರೀತಿಯ ಮಾಹಿತಿ ಇದೆ. ಸೊ 28 ಮಂದಿಯನ್ನ ಪ್ರತ್ಯೇಕವಾಗಿ 2 ಬೋಟ್ ನಲ್ಲಿ ಕರೆದುಕೊಂಡು ಹೋಗಲಾಗಿತ್ತು. ಈ ಬೋಟ್ ಸಾಕ್ತಾ ಇದ್ದಂತೆ ಕೆಲವು ಪ್ರವಾಸಿಗರ ಹುಚ್ಚಾಟ ಅನ್ನುವಂಥದ್ದು ಜೋರಾಗಿತ್ತು ಅಂತ ಮಾಹಿತಿ ಇದೆ. ಸೊ ಅವರು ಒಂದಿಷ್ಟು ಜನ ಕುಣಿಯೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ಆ ಬೋಟ್ ನಿಯಂತ್ರಣ ತಪ್ಪಿ ಆ ಬೋಟ್ ಮಗುಚಿ ಬಿದ್ದಿದೆ. ಸೊ 14 ಜನ ಈ ಬೋಟ್ ನಲ್ಲಿ ಇದ್ರು. ಆ ಪೈಕಿ 4 ಜನ ತೀರಾ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಸೊ ಆ 4 ಜನರ ಪೈಕಿ ಈಗ 2 ಮೃತಪಟ್ಟಿದ್ದಾರೆ. ಮೃತಪಟ್ಟಂತವರು ಶಂಕರಪ್ಪ ಮತ್ತು ಸಿಂಧು, ಒಬ್ರದ್ದು 22 ವಯಸ್ಸು, ಇನ್ನೊಬ್ರದ್ದು 23 ವಯಸ್ಸು. ಸೊ ಇವರು ಮೃತಪಟ್ಟಿದ್ದಾರೆ. ಇನ್ನಿಬ್ರು ಕೂಡ ಸ್ವಲ್ಪ ಗಂಭೀರವಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈ 14 ಜನರ ಪೈಕಿ ಒಂದಿಷ್ಟು ಜನ ಜಾಕೆಟ್ ಹಾಕಿದ್ದ ಕಾರಣದಿಂದಾಗಿ ಅವರು ಸೇವ್ ಆಗಿದ್ದಾರೆ. ಈ ಬೋಟ್ ಮಗುಚಿ ಬಿದ್ದ ಕೂಡಲೇ ಈ ಒಂದು ಸ್ಥಳೀಯ ಮೀನುಗಾರರಲ್ಲಿ ಇದ್ರು. ಸೊ ಅವರು ತಕ್ಷಣ ಅಲರ್ಟ್ ಆಗಿದ್ದಾರೆ. ನಾಗರಾಜ್, ವಿಶ್ವನಾಥ್, ದಿನೇಶ್ ಕರ್ಕೇರ ಅನ್ನುವಂತ ಮೀನುಗಾರರು. ಸೊ ಅವರು ಇನ್ನೊಂದು ಬೋಟಿನ ಮೂಲಕ ಸ್ಥಳೀಯ ಅಲ್ಲಿಗೆ ಹೋಗಿ ಆ ನೀರಿನಲ್ಲಿ ಮುಳುಗಿದವರನ್ನ ಮೇಲಕ್ಕೆತ್ತುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಉಳಿದವರು ಬಚಾವಾಗೋದಕ್ಕೆ ಒಂದೇ ಕಾರಣ ಏನು ಅಂದ್ರೆ ಅದು ಲೈಫ್ ಜಾಕೆಟ್. ಸೊ ಲೈಫ್ ಜಾಕೆಟ್ ಹಾಕಿದಂತ ಕಾರಣದಿಂದಾಗಿ ಅವರು ಬಚಾವಾಗಿದ್ದಾರೆ. ಆದ್ರೆ ಉಳಿದವರು ಹಾಕಿರ್ಲಿಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯ ಇದೆ. ಹಾಗಾಗಿ ಅವರ ಪ್ರಾಣವನ್ನ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಸೊ ನಾರ್ಮಲಿ ಈಗ ಈ ಘಟನೆ ಆದ ಬಳಿಕವೂ ಕೂಡ ಆಕ್ರೋಶ ಹೆಚ್ಚಾಗಿದೆ. ಯಾಕಂದ್ರೆ
ಸೂಕ್ತ ಭದ್ರತೆ ಇಲ್ಲದೆ ಯಾಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ರೀತಿ. ಆದ್ರೆ ಅಲ್ಲಿರುವಂತಹ ಮಾಹಿತಿಯ ಪ್ರಕಾರ ಎಷ್ಟೇ ಮನವಿ ಮಾಡಿದ್ರು, ಎಷ್ಟೇ ಅವರಿಗೆ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನ ಮಾಡಿದ್ರು ಕೂಡ ಕೆಲವರು ಈ ಲೈಫ್ ಜಾಕೆಟ್ ಅನ್ನ ಹಾಕೋದಿಲ್ಲ. ಲೈಫ್ ಜಾಕೆಟ್ ಹಾಕಿದ್ರು ಕೂಡ ಅಪಾಯ ತಪ್ಪಿದ್ದಲ್ಲ. ಸೊ ಬೋಟ್ ನಲ್ಲಿ ಹೋಗುವಾಗ ಒಂದು ಶಿಸ್ತು ಅನ್ನುವಂಥದ್ದು ಬೇಕಾಗುತ್ತೆ. ಆದ್ರೆ ಪ್ರವಾಸಿಗರು ಇದೆಲ್ಲವನ್ನ ಎಲ್ಲ ನಿಯಮಗಳನ್ನ ಕೂಡ ಅವರು ಗಾಳಿಗೆ ತೋರುವಂತದ್ದು ನಡೀತಾ ಇದೆ ಕಳೆದ ಹಲವು ದಿನಗಳಿಂದ ಅನ್ನುವಂತಹ ರೀತಿಯಲ್ಲಿ. ಸೊ ನೋಡೋದಕ್ಕೆ ಸಮುದ್ರ ಶಾಂತವಾಗಿ ಕಂಡ್ರು ಕೂಡ ಒಂದು ಅಪಾಯ ಸಂಭವಿಸ್ತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಪ್ರಕರಣ ಬಹಳ ದೊಡ್ಡ ಒಂದು ಉದಾಹರಣೆ. ಪ್ರವಾಸಕ್ಕಂತ ಬಂದಂತ ಪ್ರವಾಸಿಗರು ಅವರ ಒಂದು ಸುರಕ್ಷತೆಯನ್ನ ಕೂಡ ನೋಡ್ಕೋಬೇಕು. ದೂರದ ಮೈಸೂರಿನಿಂದ ಇವರು ಬಂದಿದ್ದಾರೆ. ಮೈಸೂರಿಂದ ಸರಸ್ವತಿಪುರಂನಿಂದ ಬಂದಂತ ಒಂದು ತಂಡ 28 ಮಂದಿ ಇಲ್ಲಿದ್ರು. ಸೊ ಕೋಡಿಬೆಂಗ್ರೆ, ಉಡುಪಿಯ ಕೋಡಿಬೆಂಗ್ರೆಯ ಒಂದು ಹೈವೇ ಬಾಗಿಲು ಅನ್ನುವಂತ ಪ್ರದೇಶ ಪ್ರವಾಸಿಗರ ಒಂದು ನೆಚ್ಚಿನ ಒಂದು ಹಾಟ್ ಸ್ಪಾಟ್. ಸೊ ಅಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಸೊ ಡೆಲ್ಟಾ ಬೀಚ್ ಮೂಲಕ ಅವರ ಒಂದು ಕಡಲ ವಿಹಾರ ಅನ್ನುವಂಥದ್ದು ಆರಂಭವಾಗುತ್ತೆ. ಆದ್ರೆ ಇವತ್ತು ಆ ಕಡಲ ವಿಹಾರಕ್ಕೆ ಹೋದಂತವರು ಬೇಸರದಿಂದ ವಾಪಸ್ ಆಗುವ ಘಟನೆ ನಡೆದಿದೆ. ಮುಂದಕ್ಕಾದ್ರೂ ಬರುವಂತ ಪ್ರವಾಸಿಗರು ಸೇರಿದಂತೆ ಬೋಟ್ ನಲ್ಲಿ ಕರ್ಕೊಂಡು ಹೋಗುವಂತವರು ಕೂಡ ಇನ್ ಕೇಸ್ ಪ್ರವಾಸಿಗರು ಆ ಲೈಫ್ ಜಾಕೆಟ್ ಹಾಕ್ಲಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗದೇ ಇರುವಂತ ರೀತಿಯ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ತರಬೇಕು. ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ದರ್ಶಕ, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಮೋಜು ಮಸ್ತಿ ಯಾವತ್ತೂ ಕೂಡ ಒಂದು ಇತಿಮಿತಿಯಲ್ಲಿದ್ದರೇನೆ ಚಂದ ಅಂತ ಹೇಳಿ. ಮೋಜು ಮಸ್ತಿ ಪ್ರಾಣಕ್ಕೆ ಅಪಾಯವನ್ನು, ಪ್ರಾಣಕ್ಕೆ ಕಂಟಕವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಹೋಗಬಾರದು ಅಂತ ಹೇಳಿ. ಪ್ರಾಣಕ್ಕೆ ನೋಡಿ, ಒಂದು ಲೈಫ್ ಜಾಕೆಟ್ ಅನ್ನೋದು ಬಹಳ ಮುಖ್ಯ. ಲೈಫ್ ಜಾಕೆಟ್ ಇಲ್ಲದೆ ಹೋದರೆ ಏನೆಲ್ಲ ಅಪಾಯ ಸಂಭವಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಪ್ರವಾಸಿಗರಿಗೆ ಗೊತ್ತಿರೋದಿಲ್ಲ, ಅದರ ಆಳ, ಅಗಲ, ಅಪಾಯ ಅರಿವಿರೋದಿಲ್ಲ. ಬಟ್ ಪ್ರತಿನಿತ್ಯವೂ ಕೂಡ ಈ ಪ್ರವಾಸಿ ಬೋಟ್ನಲ್ಲಿ ಕರೆದುಕೊಂಡು ಹೋಗೋಂಥವ್ರಿಗೆ ಗೊತ್ತಿರುತ್ತೆ ಅಪಾಯ ಸಂಭವಿಸಿದ್ರೆ ಏನೆಲ್ಲ ಆಗುತ್ತೆ ಅಂಥೇಳಿ. ಯಾರು ಲೈಫ್ ಜಾಕೆಟನ್ನು ಧರಿಸೋದಿಲ್ವೋ ಅಂಥವರನ್ನು ಬೋಟ್ ಮೇಲೆ ಹತ್ತಿಸಲೇಬಾರದು, ಅವಕಾಶವೇ ಕೊಡಬಾರ್ದು. ಲೈಫ್ ಜಾಕೆಟ್ ಇದ್ದವರಿಗೆ ಮಾತ್ರ, ಧರಿಸಿದವರಿಗೆ ಮಾತ್ರ ಅವಕಾಶ ಅಂತ ಹೇಳಿ ಒಂದು ಕಠಿಣ ನಿರ್ಧಾರವನ್ನು, ನಿಯಮವನ್ನು ಜಾರಿಗೊಳಿಸಬೇಕಿಲ್ಲ ಅಂತ ಹೇಳಿದ್ರೆ ಇಂಥ ಅದೆಷ್ಟು ದುರ್ಘಟನೆಗಳು ಸಂಭವಿಸುತ್ತೋ ಗೊತ್ತಿಲ್ಲ.